ನಮಸ್ಕಾರ ರೈತ ಮಿತ್ರರೇ. ನಾನಿವತ್ತು ನಮ್ಮ ತೋಟದಲ್ಲಿ ನಮ್ಮ ತೆಂಗಿನ ಮರಗಳು ಸುಳಿಯನ್ನು ತಿಂತಾ ಇರೋದು ಕಂಡುಬಂತು. ಅದೇನಪ್ಪ ಅಂದರೆ ಕಪ್ಪಗಿರುತ್ತೆ ಅವು ತೆಂಗಿನ ಗರಿ ಮತ್ತು ಸುಳಿಯನ್ನು ತಿಂದು ತೆಂಗಿನ ಗಿಡವನ್ನು ಹಾಳು ಮಾಡುತ್ತವೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ ಈ ಥರ ಟ್ರ್ಯಾಪ್ಗಳು ರೈನೋಸರಸ್ ಹುಳುಗಳಿಗೆ ಇರುತ್ತೆ. ಇದರಲ್ಲಿ ಏನಂದರೆ ಲ್ಯೂರ್ ಹಾಕಿರ್ತಾರೆ ಒಳಗಡೆ, ನಿಮ್ಗೆ ಕಾಣ್ತಾ ಇರ್ಬೋದು ಈ ಬಿಳಿ ಮಾರ್ಕಲ್ಲಿ. ಇದೇನು ಮಾಡುತ್ತೆ, ಗಂಡು ಹುಳುಗಳನ್ನು ಮಾತ್ರ ಅಟ್ರ್ಯಾಕ್ಟ್ ಮಾಡುತ್ತೆ. ಇದನ್ನು ಎಕರೆಗೆ ಅವರು ರೆಕಮೆಂಡ್ ಮಾಡಿರೋದು 3 ಟ್ರ್ಯಾಪ್ಗಳು ಈ ಥರ ಮಾಡಬೇಕು ಅಂತೇಳಿ ಮಾಡಿದರು. ಆದರೆ ನಮಗೆ 3 ಅಂದರೆ ಈಗ ಆಲ್ಮೋಸ್ಟ್ ಒಂದಕ್ಕೆ 450 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಖರ್ಚು ಮಾಡೋದು ಅಂತೇಳಿ ನಾನೊಂದು ಜುಗಾಡ್ ಮಾಡಿದ್ದೇನೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ನಮ್ಮ ಕಿರಾಣಿ ಸ್ಟೋರ್ಗಳಲ್ಲಿ ಸಿಗುವಂಥ ಸ್ವೀಟ್ ಡಬ್ಬಗಳನ್ನು ಇದು ತೊಗೊಂಡ್ಬಿಟ್ಟು ಇಲ್ಲಿ ಈ ಥರ ನಮಗೆ ಅದು ಹುಳ ಹೋಗೋಷ್ಟ ಈ ಒಂದು ಡಬ್ಬಕ್ಕೆ 2 ರಿಂದ 3 ರಂಧ್ರಗಳನ್ನು ಕೊರೆದು ಒಳಗಡೆ ಏನು ಮಾಡಿದ್ದೀವಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿ ಒಂದು ಹೋಲ್ ಹಾಕಿ ಇಲ್ಲಿಂದ ಒಳಗಡೆ ನಿಮಗೆ ಲ್ಯೂರ್ ಕಾಣುತ್ತೆ. ಇದು ಒಂಥರ ಡಿಫ್ರೆಂಟ್ ಲ್ಯೂರ್ ಇದೆ ಇದರಲ್ಲಿ. ಇದು ಗಂಡು ಹುಳನ ಆಕರ್ಷಣೆ ಮಾಡೋಂಥದ್ದು. ಗಂಡುಗಳ ಸಂತಾನೋತ್ಪತ್ತಿ ಅರಣಕ್ಕೋಸ್ಕರ ಈ ಥರ ಮಾಡಿ ಈ ಟ್ರ್ಯಾಪ್ ಮಾಡಿದ್ದೀನಿ. ನಿನ್ನೆ ಹಾಕಿರೋದು, ಅದಕ್ಕೆ ಯಾವ ಹುಳಗಳು ಸಿಗ್ತಾಯಿಲ್ಲ. ಹುಳಗಳ ಟ್ರ್ಯಾಪಲ್ಲಿ ಬಿದ್ದಾದಮೇಲೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸುತ್ತೇನೆ. ಧನ್ಯವಾದಗಳು.